ನೀಲನಲ್ಲಿಯಲ್ಲಿ ರಾಜೇಂದ್ರ ಅಂತ ನಾಭದ್ರಯ್ಯನವರ ತಮ್ಮನ ಮಗ. ನಾಭದ್ರಯ್ಯನವರು ಅಡಲ್ಟ್ ಎಜುಕೇಷನ್ ವಯಸ್ಕರ ಶಿಕ್ಷಣ ಸಮಿತಿ ಮತ್ತು ಮೈಸೂರಿನಲ್ಲಿ ವಿದ್ಯಾವರ್ಧಕ ಸಂಸ್ಥೆಯನ್ನು ಫೌಂಡರ್ ಅವರು ಸಾವುಕಾರ ಚೆನ್ನಯ್ಯ ಮತ್ತು ಕೆ ಪುಟ್ಟಸ್ವಾಮಿ ಭಟ್ರು. ವಯಸ್ಕರ ಶಿಕ್ಷಣ ಸಮಿತಿಯಿಂದ ಯುನೆಸ್ಕೋ ತಜ್ಞರಾಗಿ 35 ವರ್ಷ ಯುನೆಸ್ಕೋನಲ್ಲಿದ್ದರು. ಆಮೇಲೆ ಅನಿರೀಕ್ಷಿತವಾಗಿ ನಾವು ಎನ್ ನರಸಿಂಹೇಗೌಡರು ಮತ್ತು ಲಾಯರ್ ಬಸವರಾಜು, ಮಲ್ಲೇಶು, ಕೃಷ್ಣಪ್ಪ ಅವರೆಲ್ಲ ಸೇರಿಕೊಂಡು ನಾಭದ್ರಯ್ಯನವ್ರ ಹೆಸರನ್ನ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋದರಿಂದ ಅವ್ರ ಹೆಸರಿಟ್ಟು ಒಂದು ಸಂಸ್ಥೆ ಮಾಡಬೇಕು ಅಂಥೇಳಿ ನಾವೆಲ್ಲ ಸೇರಿ ಸ್ವಲ್ಪ ಹಣಕಾಸನ್ನು ಹಾಕಿ ವ್ಯವಸ್ಥೆ ಮಾಡಿ ಶಾಲೆ ಶುರು ಮಾಡಿದ್ವಿ 89-90ರಲ್ಲಿ. ಹಾಗೆ ನಡೀತಾ ಇತ್ತು. ಸ್ವಲ್ಪ ಕಡಿಮೆ ಆಯಿತು, ಸ್ಟ್ರೆಂತ್ ಕಡಿಮೆ ಆಯಿತು. ಆಮೇಲೆ ಈ ಏಡೆಡ್ಗೋಸ್ಕರ ನಾವು ಎಲ್ಲ ಸ್ಟ್ರೆಂತನ್ನು ಬಸ್ಗಳು ಮಾಡಿ ಎಲ್ಲ ಟ್ರಸ್ಟಿಗಳು ಸ್ವಲ್ಪ ಹಣ ಹಾಕಿ ಜಮೀನು ವಗೇರೆ ಈ ಜಾಗ ಎಲ್ಲ ಕೊಂಡ್ಕೊಂಡಾದಮೇಲೆ ಈ ಸಂಸ್ಥೆ ಏಡೆಡ್ ಆಯಿತು. ಏಡೆಡ್ ಆದಮೇಲೆ ಅನಿರೀಕ್ಷಿತವಾಗಿ ನಮ್ಮ ಅರವಿಂದ್ ರಾಘವನವರು ಪರಿಚಯ ಆದರು. ನಮ್ಮ ಶಾಲೆಗೆ ಇನ್ವೈಟ್ ಕರೆದು ಆಹ್ವಾನಿಸಿದ ಮೇಲೆ ಅವರು ಒಂದು ಸಲ ಯೂನಿಯನ್ ಡೇಗೆ ಬಂದಿದ್ದರು. ಮಕ್ಕಳ ಆ್ಯಕ್ಟಿವಿಟೀಸ್ ನೋಡಿ ಭಾರಿ ಖುಷಿಪಟ್ಟು ಒಂದು ಸ್ವಲ್ಪ ಸಹಾಯ ಮಾಡಿದ್ರು. ಒಂದು 20,000 ರೂಪಾಯಿ ಕ್ಯಾಶ್ ಕೊಟ್ಟರು ಮಕ್ಕಳಿಗೋಸ್ಕರನೇ. ಆಮೇಲೆ ಅನಿರೀಕ್ಷಿತವಾಗಿ ಆಗಾಗ ಬರೋಕ್ಕೆ ಶುರು ಆದರು. ಆಗ ಲೆಟ್ರಿನ್ ರೂಮ್ ಮಾಡಿಸ್ಕೊಡೋಕೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬೇರೆ ಸಪ್ರೇಟಾಗಿ ಒಂದು ಲೆಟ್ರಿನ್ ರೂಮ್ ಮತ್ತು ಇದನ್ನು ಮಾಡಿಸ್ಕೊಡೋಕೆ ಶುರು ಮಾಡಿದ್ರು. ಆಮೇಲೆ ಆಫೀಸ್ ರೂಮ್ಗೆ ಭಾರಿ ತೊಂದರೆ ಇತ್ತು. ಅವ್ರು ಬಂದು ಒಂದು ಸಲ ಇದನ್ನು ನೋಡಿಬಿಟ್ಟು ನಾವೊಂದು ಆಫೀಸ್ ರೂಮ್ ಮಾಡೋಣ ಅಂತೇಳಿ ಒಂದು ಆಫೀಸ್ ರೂಮ್ಗೆ 4 ಲಕ್ಷ ರೂಪಾಯಿ ಕೊಟ್ಟು ಆಫೀಸ್ ರೂಮ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳ ರೂಮ್ಗಳಿಗೂ ಫ್ಯಾನು, ಸ್ಮಾರ್ಟ್ ಬೋರ್ಡು, ಆಮೇಲೆ ಬೆಂಚ್ಗಳು, ಆಮೇಲೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಸ್ವಲ್ಪ ದಿನದಲ್ಲಿ ಅನಿರೀಕ್ಷಿತವಾಗಿ ಬಂದಾಗ ನಮ್ಮ ಶಾಲಾ ಕೊಠಡಿಗಳು ಗಿಲಾವಾಗಿರಲಿಲ್ಲ. ಆ ಗಿಲಾವಾಗದೇ ಇರಬೇಕಾದ್ರೆ ನೋಡಿಬಿಟ್ಟು ಅವರಿಬ್ಬರು ನೋಡಿಬಿಟ್ಟು ಇಲ್ಲ ಇದು ಮಾಡಿಸ್ಕೊಡಿ ಅಂತೇಳಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಗ ಅವ್ರು ಮಾಡಿಸ್ಕೊಡೋಕ್ಕಾಗಿದ್ರೆ ಅದನ್ನು ಅವರೆಲ್ಲ ನಾವೇ ನಿಂತ್ಕೊಂಡು ಅವ್ರಿಗೆ ಕಾಂಟ್ರಾಕ್ಟ್ದಾರನ್ನು ತೋರಿಸ್ಕೊಟ್ವಿ. ಅವ್ರಿಗೆ ಎಸ್ಟಿಮೇಟ್ ಎಲ್ಲ ಕೊಟ್ವಿ. ಇದನ್ನು ಮಾಡಿಸಿ 4 ರೂಮು ಮತ್ತು ಮೇಲ್ಗಡೆ ಇದನ್ನೆಲ್ಲ ಮಾಡಿಸಿ ಕಿಟಕಿಗಳು ಎಲ್ಲ ಹೋಗಿರಬೇಕಾದ್ರೆ ಎಲ್ಲ ಕಬ್ಬಿಣದ ಕಿಟಕಿಗಳು ಇದನ್ನೆಲ್ಲ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ಈಗ ರಾಘವನ್ ಸರ್ ಹೇಳೋದಾದರೆ ಯಾವ ರೀತಿ ಈಗ ನಿಮ್ಗವರು ಯಾವ ರೀತಿ ಪರಿಚಯ ಆಯಿತು, ಈ ಥರ ಸಮಾಜಮುಖಿ ಕಾರ್ಯ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ರಾಘವನ್ ಅವರು ಇಲ್ಲಿ ಒಬ್ಬರು ಶಂಕರ್ ಅಂತ ಇದ್ದಾರೆ ಮಣಕ್ನಳ್ಳಿನಲ್ಲಿ, ಅವರು ಸರ್ವೇಲಿನಲ್ಲಿದ್ದಾರೆ. ಅವರು ಅನಿರೀಕ್ಷಿತವಾಗಿ ಅವ್ರು ಕರ್ಕೊಂಬಂದಿದ್ರು ಊರಿಗೆ. ಆ ಊರಿಗೆ ಕರ್ಕೊಂಬಂದಿರ್ಬೇಕಾದ್ರೆ ಬಾಲಭೈರವೇಶ್ವರ ಅಂತ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಬಂದಿರಬೇಕಾದ್ರೆ ನಾವು ಹೋಗಿ ಅವ್ರನ್ನ ಇನ್ವೈಟ್ ಮಾಡಿದಾಗ ನಮ್ಮ ಮಕ್ಕಳ ಆ್ಯಕ್ಟಿವಿಟೀಸ್ ನೋಡ್ಬಿಟ್ಟು ಭಾರಿ ಖುಷಿಪಟ್ಟು ನಮಗೆ ಇದೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಸ್ಟ್ರೆಂತ್ ಇದೆ ಸರ್? 1 to 7 430 ಮಕ್ಕಳಿದ್ದಾರೆ ಸರ್. 1 to 7. ಈಗ ಯಾವ ರೀತಿ ನಿಮಗೆ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸಹಕರಿಸ್ತಾ ಇದ್ದಾರೆ ಸರ್? ಶಿಕ್ಷಕರು ನಾವು ಹೇಳಬೇಕು ಅಂತ ಅಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದರಿಂದನೇ ನಮ್ಮಲ್ಲಿ ಮಕ್ಕಳುಗಳು ಬೇರೆ ಸ್ಕೂಲ್ಗೆ ಹೈಸ್ಕೂಲ್ಗೆ ಹೋದಂಥ ಮಕ್ಕಳುಗಳು ಬೇರೆ ಸ್ಕೂಲ್ಗೆ ಹೋದಾಗ ಅವರು ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ ನಾಭದ್ರಯ್ಯ ವಿದ್ಯಾಸಂಸ್ಥೆಯಿಂದ ಬಂದಿದ್ದೀವಿ ಅಂತಾರೆ. ಬಂದಿದ್ದೀನಿ ಅಂತ ಅಂದಾಗ ಅವ್ರು ನಮಗೆಲ್ಲ ಹೇಳ್ತಾರೆ, ನಿಮ್ಮ ಮಕ್ಕಳು ಭಾರಿ ಆ್ಯಕ್ಟಿವ್ ಆಗಿದ್ದಾರೆ, ಭಾರಿ ಚೆನ್ನಾಗಿ ಉತ್ತರ ಕೊಡ್ತಾರೆ, ನಿಮ್ಮ ಟೀಚರ್ಸು ಒಳ್ಳೆ ಪಾಠ ಮಾಡ್ತಾಯಿದ್ದಾರೆ, ಅದರಿಂದ ನಾವು ಹೀಗೆ ನಡ್ಕೊಂಡು ಹೋಗಿ ಅಂತೇಳಿ ನಮ್ಗೆ ಸಲಹೆ ಕೊಡ್ತಾರೆ. ಈಗ ತಾಲೂಕಲ್ಲಿ ಸುಮಾರು 7 ಸ್ಕೂಲ್ ಇದೆ, ಅದರಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿತ ಆಗಿದೆ. ಬಟ್ ನಿಮ್ಮ ಶಾಲೆಯಲ್ಲಿ 400 ಮಕ್ಕಳಿದೆ, ಅದು ಯಾವ ರೀತಿ ಸಭಾಯಿಸ್ತಾ ಇದ್ದಾರೆ ಸರ್? ಅದೇ ಸರ್, ನಮ್ಮ ಉಪಾಧ್ಯಾಯರುಗಳೆಲ್ಲ ಚೆನ್ನಾಗಿ ಪಾಠ ಪ್ರವಚನಗಳು ಮಾಡ್ತಾ ಇರೋದ್ರಿಂದ, ಆಮೇಲೆ ನಮ್ಮ ಟ್ರಸ್ಟಿಗಳು ಪ್ರತಿ ಸಲನೂ ಬಂದು ಶಾಲಾ ಕೊಠಡಿಗಳಿಗೆ ಹೋಗಿ ಮಕ್ಕಳೇ ಆಗಿದ್ದಾರೆ ಏನು ಅಂತೆಲ್ಲ ವಿಚಾರಿಸ್ತಾರೆ. ನಮ್ಮ ಪ್ರೊಫೆಸರ್ ಒಬ್ಬರು ಇದ್ದಾರೆ ಸರ್, ಜೆ ವೀರೇಗೌಡರು ಅಂತ, ಅವರಂತೂ ಬಂದಾಗ ಎಲ್ಲ ಕ್ಲಾಸ್ಗೂ ಬರೋದೇ ಇಲ್ಲ. ಅವರು ರಿಟೈರ್ಡ್ ಪ್ರೊಫೆಸರ್ ಅವರು. ಆದ್ದರಿಂದ ನಮ್ಮಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಮಕ್ಕಳನ್ನ ಸೇರಿಸೋದಕ್ಕೆ ಇಷ್ಟಪಡ್ತಾರೆ ಸರ್. ಕೊನೆಯದಾಗಿ ರಾಘವನ್ ಸರ್ಗೆ ಏನಾದ್ರು ಶುಭಾಶಯ ಹೇಳೋಕ್ಕೆ ಖಂಡಿತ ಸರ್. ಅವರು ಒಂದು ದೊಡ್ಡದು ಆಲಮರ. ನಮ್ಮ ಸಂಸ್ಥೆಗೆ ಮಾಡಿರೋ ಸಹಾಯನ ನಮ್ಮ ಈ ಜನ್ಮದಲ್ಲಿ ನಾವು ಮರೆಯೋಂಗಿಲ್ಲ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನೆಮ್ಮದಿಯಾಗಿರಲಿ ಅಂತೇಳಿ, ಅವ್ರ ಫ್ಯಾಮಿಲಿ ಒಳ್ಳೆ ಇದಾಗಲಿ ಅಂತ ಹೇಳ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ರಾಜೇಂದ್ರ ಅಂತ ಸರ್. ನಾನು ನಾಭದ್ರಯ್ಯನವರ ತಮ್ಮನ ಮಗ.